ವಿಧಾನಸಭೆಯಲ್ಲಿ ಜಿ ವಿರುದ್ಧ ನಿರ್ಣಯ, ಕೇಂದ್ರದ ಕಾಯ್ದೆಯ ವಿರುದ್ಧ ನಿರ್ಣಯ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ಈ ನಿಯಮ ಅತ್ಯಂತ ಖಂಡನೀಯ ಅಂದ್ರು. ಜಿ ಕಾಯ್ದೆಗೆ ರಾಜ್ಯ ಸರ್ಕಾರದ ವಿರೋಧ ಇದೆ. ಯೋಜನೆ ಲೂಟಿ ಹೊಡೆದ ರಿಪೋರ್ಟ್ ಇದೆ. ಸರ್ಕಾರ ಸದನ ಅಲ್ಲ, ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಅದನ್ನು ರದ್ದತಿ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಮ್ ಕಿ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಲೂಟಿ ವಿರೋಧ ಲೂಟಿ ಸರ್ಕಾರ, ಕೇಂದ್ರ ನಿರ್ಣಯದ ಲೂಟಿ ಸರ್ಕಾರ, ಲೂಟಿ ಸರ್ಕಾರ, ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ ಇದು ಕೆಲಸದ ಹಂಚಿಕೆ ವೇತನ ಅಲ್ಲ. ಇನ್ನು ವಿಧಾನಸಭೆ ಜಿ ವರ್ಸಸ್ ನರೇಗಾ ಸಂಗ್ರಾಮ, ಆಡಳಿತ ಪಕ್ಷದ ವಿರುದ್ಧ ಆರ್ ಅಶೋಕ್ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಕುಳಿತು ಉತ್ತರನ ಪೌರುಷ ತೋರಿಸ್ತಾ ಇದ್ದಾರೆ. ದಮ್ಮು ತಾಕತ್ತಿದ್ರೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಾತಾಡ್ಲಿ ಎಂದಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಣಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರವನ್ನು ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವ್ರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನು ಕೆಟ್ಟ ರೀತಿಯಾಗಿ ಬೈಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದರೆ ನಾವು ಸೇರ್ಕೊತೀವಿ. ಅವ್ರಿಗೆ ಯೋಗ್ಯತೆ ಇದ್ದರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ, ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ, ಪ್ರಿಯಾಂಕಾ ವಡೇರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.